ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಮಾನಸ. ಹೋಟೆಲ್ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಇಡ್ಲಿಯನ್ನ ನಾವು ನಾರ್ಮಲ್ ಆಗಿ ಎಲ್ಲೋದ್ರೂ ಇಡ್ಲಿಯನ್ನ ತಿಂತೀವಿ, ಆದ್ರೆ ಇಲ್ಲಿ ಇಡ್ಲಿಯಲ್ಲೇ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಇಡ್ಲಿ ತಿಂದ್ರೆ ಬಾಣಂತಿ ಗರ್ಭಿಣಿಯರಿಗೆ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಆಹಾರ ಇಲಾಖೆಯ ಇಡ್ಲಿ ಸ್ಯಾಂಪಲ್ನಲ್ಲಿ ಆಘಾತಕಾರಿ ಸತ್ಯ ಈಗ ಹೊರಬಿದ್ದಿದೆ. 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ ಸುರಕ್ಷಿತವಲ್ಲ ಅಂತ ಹೇಳಿ ವರದಿಯಲ್ಲಿ ಗೊತ್ತಾಗಿದೆ. ಇಡ್ಲಿ ತಯಾರಿಸುವಾಗ ಬಟ್ಟೆ ಬದಲು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇರೋದೇ ಇದಕ್ಕೆ ಎಫೆಕ್ಟ್. ಯಾಕಂದ್ರೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರದು ಅಂತ ಹೇಳಿ ಆಲ್ರೆಡಿ ಬ್ಯಾನ್ ಆಗಿದೆ. ಆದ್ರೂ ಕೂಡ ರಾಜ್ಯಾದ್ಯಂತ ಸುಮಾರು 251 ಸ್ವಚ್ಛತಾ ಇಲಾಖೆಯವರು ರಾಜ್ಯಾದ್ಯಂತ ಸುಮಾರು 251 ಕಡೆ ಸ್ಯಾಂಪಲ್ಗಳನ್ನು ತೆಗೆದು ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಇಡ್ಲಿ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಬಟ್ಟೆಯನ್ನ ಬಳಕೆ ಮಾಡ್ತಾರೆ. ಈಗ ದೊಡ್ಡ ದೊಡ್ಡ ಹೋಟೆಲ್ಸ್ಗಳಲ್ಲಿ ಬಟ್ಟೆ ಬಳಕೆ ಮಾಡೋದನ್ನ ನಾವು ಗಮನಿಸಿದೀವಿ. ಕೆಲವೊಂದು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲೂ ಕೂಡ ಬಟ್ಟೆಯನ್ನ ಬಳಕೆ ಮಾಡ್ತಾರೆ. ಅದು ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಆದರೆ ಈ ಒಂದು ಪ್ಲಾಸ್ಟಿಕ್ ಇದೆಯಲ್ಲ, ಈ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿ ಇಡ್ಲಿಯನ್ನ ತಯಾರು ಮಾಡೋದ್ರಿಂದಾಗಿ ಈ ಪ್ಲಾಸ್ಟಿಕ್ ಇಂದ ಅಲ್ಲಿ ತಯಾರಾಗುವಂತಹ ಇಡ್ಲಿಗೆ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ವರದಿಯಿಂದ ಗೊತ್ತಾಗಿದೆ. ಆರೋಗ್ಯ ಇಲಾಖೆ ಆಹಾರ ತಯಾರಿಕೆಯ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆಗೆ ಬ್ಯಾನ್ ಮಾಡಲಾಗಿದೆ. ಈಗ ಆಲ್ರೆಡಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರದು. ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿದ್ರೂ ಕೂಡ ಅದೊಂದಿಷ್ಟು ಮಾನದಂಡಗಳಿದೆ. ಅದನ್ನ ಹೊರತಾಗಿಯೂ ಕೂಡ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇಡ್ಲಿ ತಯಾರಿಸುವಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಒಂದು ಇನ್ನ ಬಿಸಿಯಾದಾಗ ಪ್ಲಾಸ್ಟಿಕ್ ನಿಂದ PFAS ಅನ್ನುವಂಥದ್ದು ಅಂಶ ಬಿಡುಗಡೆ ಆಗುತ್ತೆ. ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಕ್ಯಾನ್ಸರ್ನ ಆತಂಕ ಹೆಚ್ಚಾಗ್ತಾ ಇದೆ. 251 ಕಡೆ ಸ್ಯಾಂಪಲ್ ಅನ್ನ ಪಡೆದುಕೊಂಡು ಈ ವರದಿ ಬಂದಿರುವಂತದ್ದು. 51 ಸ್ಯಾಂಪಲ್ಸ್ ಅಸುರಕ್ಷಿತ ವರದಿ ಬಂದಿದೆ. ಇನ್ನು ಇಡ್ಲಿಯಲ್ಲಿ ಕಾರ್ಸಿನೋಜೆನಿಕ್ ಅನ್ನುವಂತಹ ಅಂಶ ಇದೆ. ಯಾಕಂದ್ರೆ ಆ ಪ್ಲಾಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಆ ಇಡ್ಲಿ ತಯಾರಿಸ್ತಾರಲ್ಲ, ಅದಕ್ಕೆ ಹೋಗುತ್ತೆ ಈ ಅಂಶ. ಅದರಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಇದನ್ನ ತಿಂದ್ರೆ ಮುಖ್ಯವಾಗಿ ಬಾಣಂತಿಯರು ಗರ್ಭಿಣಿಯರಿದಾರಲ್ಲ, ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಹೋಟೆಲ್ ಸಂಘದ ಅಧ್ಯಕ್ಷ ರಾವ್ ಇದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಐಫೈ ಹೋಟೆಲ್ನಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಬಿಳಿ ಬಟ್ಟೆಯನ್ನ ಬಳಸ್ತಾರೆ. ಐಫೈ ಹೋಟೆಲ್ ಅಂತಾನೆ ಅಲ್ಲ, ಕೆಲವೊಂದು ಸಣ್ಣ ಪುಟ್ಟ ಹೋಟೆಲ್ ಅಲ್ಲೂ ಕೂಡ ಬಳಕೆ ಮಾಡ್ತಾರೆ. ಆದ್ರೆ ಅದು ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಈ ಪ್ಲಾಸ್ಟಿಕ್ ಇರೋದನ್ನ ಬಳಕೆ ಮಾಡಿದ್ರೆ ಇದು ಡೈರೆಕ್ಟ್ ಆಗಿ ಆ ಇಡ್ಲಿಗೆ ಹೋಗುತ್ತೆ ಈ ಅಂಶ. ಅದನ್ನ ತಿಂದಂತವರಿಗೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ದಟ್ಟವಾಗಿ ಕಂಡು ಬರ್ತಾ ಇದೆ. ಮತ್ತಷ್ಟು ಹೋಟೆಲ್ನಲ್ಲಿ ನಾನ್ ಸ್ಟಿಕ್ ಪ್ಲೇಟ್, ಈಗ ಆಲ್ರೆಡಿ ನಾನ್ ಸ್ಟಿಕ್ ಅನ್ನ ಕೂಡ ಬಳಕೆ ಮಾಡಬಾರದು ಅನ್ನುವಂಥದ್ದು ಸಾಕಷ್ಟು ಮಂದಿ ಗೊತ್ತಿದ್ದಾರೆ. ಹಾಗಾಗಿ ಐರನ್ ಇರುವಂತದ್ದನ್ನ ಬಳಕೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ಒಂದು ನಾನ್ ಸ್ಟಿಕ್ ಬಳಕೆ ಏನಾದ್ರೂ ಮಾಡಿದ್ರೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇದೆ. ಕೆಲವು ಹೋಟೆಲ್ಗಳಲ್ಲಿ ಬಾಳೆ ಎಲೆಯನ್ನ ಕೂಡ ಯೂಸ್ ಮಾಡ್ತಾರೆ. ಇಡ್ಲಿ ಹಾಕುವಂತಹ ಸಂದರ್ಭದಲ್ಲಿ ಬಾಳೆ ಎಲೆಯನ್ನ ಯೂಸ್ ಮಾಡಿಕೊಂಡು ಇಡ್ಲಿ ಹಾಕ್ತಾರೆ. ಅದು ಕೂಡ. ಆದ್ರೆ ರಸ್ತೆ ಬದಿ ಕೆಲವು ಕಡೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದು ಕ್ಯಾನ್ಸರ್ ಆಗೋದಕ್ಕೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ತಾ ಇದೆ. ಬಾಣಂತಿ ಹಾಗೂ ಗರ್ಭಿಣಿಯರಿಗೆ ಇದು ಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಆಗಿ ಸಾವಾಗುವಂತಹ ಸಂಭವ ಕೂಡ ಜಾಸ್ತಿ ಇದೆ. ಮನುಷ್ಯನ ಅಂಗಾಂಗದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಕವರ್ ಬ್ಯಾನ್ ಬಗ್ಗೆ ಆರೋಗ್ಯ ಇಲಾಖೆ ಈಗ ಆಲ್ರೆಡಿ ಕ್ರಮವನ್ನ ತೆಗೆದುಕೊಂಡಿದೆ. ಇದರ ಕುರಿತಾಗಿ ದಿನೇಶ್ ಗುಂಡೂರಾವ್, ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇಡ್ಲಿ 54 ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬಂದಿದೆ ಸರ್. ಯಾವ ರೀತಿಯಾಗಿ ಮಾಡಿದ್ದು ಸರ್? ಯಾವಾಗ ಮಾಡಿದ್ದು? ಇನ್ನೂ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ನಡೀತಾ ಇದೆ. ನಾಳೆಗೆ ಇನ್ನೂ ಪೂರ್ತಿ ಮಾಹಿತಿಗಳೆಲ್ಲ ಕೊಡ್ತೀನಿ. ನಾಳೆ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ದೇನೆ. ಈ ವಿಚಾರ ಬೇರೆ ವಿಷಯಗಳು ಕೂಡ ಇತ್ತು. ಆದರೆ ಇದರ ಬಗ್ಗೆ ನಮ್ಮ ಗಮನಕ್ಕೆ ಬಂದಾಗ ಎಲ್ಲ ರಾಜ್ಯಾದ್ಯಂತ ಎಲ್ಲ ಪರಿಶೀಲನೆ ಮಾಡಕ್ಕೆ ಹೇಳಿದ್ದು. ಎಲ್ಲ ಕಡೆ ಪರೀಕ್ಷೆ ಮಾಡಿ ಈಗ ಸುಮಾರು 251, ಅದಕ್ಕಿಂತ ಹೆಚ್ಚಾಗಿರ್ಬೋದು. ಈಗ ಅದೇ 251 ಸ್ಯಾಂಪಲ್ಗಳಲ್ಲಿ ಪರೀಕ್ಷೆಗಳಲ್ಲಿ 52 ಅಥವಾ 54 ಅದರಲ್ಲಿ ಈ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿಕೊಂಡು ಅದನ್ನು ಉಗಿಸುವಂತ, ಅಂದ್ರೆ ಅದನ್ನ ಬೇಯಿಸುವಂತ ಕೆಲಸ ಮಾಡ್ತಾರೆ ಇಡ್ಲಿಗೆ. ಅದು ಹಿಂದೆ ಎಲ್ಲ ಬಟ್ಟೆ, ಈ ಕಾಟನ್ ಹತ್ತಿ ಬಟ್ಟೆಯಲ್ಲಿ ಮಾಡೋರು ಅಥವಾ ಬಾಳೆ ಎಲೆಯಲ್ಲಿ ಮಾಡೋರು. ಈಗ ಅದು ಬಿಟ್ಟು ಪ್ಲಾಸ್ಟಿಕ್ ಉಪಯೋಗಿಸ್ತಕ್ಕಂಥದ್ದು ಅದು ಹಾನಿಕಾರಿ. ಯಾಕಂದ್ರೆ ಪ್ಲಾಸ್ಟಿಕ್ ಆಹಾರದ ಜೊತೆ ಈ ತರ ಮಿಶ್ರಣ ಆಗಬಾರ್ದು. ಪ್ಲಾಸ್ಟಿಕ್ ಅಲ್ಲಿ ಅನೇಕ ಒಂದು ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳು ಇರುವಂತ ಒಂದು ಪದಾರ್ಥ.
ಅದು ಆಹಾರ ಸೇವನೆಯಲ್ಲಿ ಬರಲೇಬಾರದು. ಅದನ್ನ ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನಮ್ಮ ಗಮನಕ್ಕೆ ಬಂದು ಎಲ್ಲ ಕ್ರಮಗಳು ತಗೊಂಡಿದ್ದೀವಿ. ಇನ್ನು ಮುಂದೆ ಕ್ರಮಗಳು ತಗೊಳ್ತೀವಿ ಮತ್ತು ಅವ್ರಿಗೆ ಎಜುಕೇಟು ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರಿಗೆ ಅನೇಕ ಜನ ಗೊತ್ತಿಲ್ಲದೇನೆ ಸುಲಭ ಅಂತೇಳಿ ಮಾಡ್ತಾರೆ. ಆದ್ರೆ ಅದರಿಂದ ಆಗುವಂತ ಏನು ತೊಂದರೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಯಾರು ತಯಾರು ಮಾಡ್ತಾರಲ್ಲ ಇಡ್ಲಿ ತಯಾರಿಕರು ಅವ್ರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ನಾವು ಅವ್ರನ್ನೂ ಎಜುಕೇಟ್ ಮಾಡಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಮತ್ತು ಇಂಥವ್ರ ಮೇಲೆಲ್ಲ ಈಗ ಫೈನ್ಗಳೆಲ್ಲ ಹಾಕಿದೀವಿ. ಮುಂದೆ ಇನ್ನೂ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಹೋಟೆಲ್ ಮಾಲೀಕರ ಜೊತೆ ಏನಾದರೂ ಸಭೆ ಮಾಡುವಂತದ್ದು, ಮಾತುಕತೆ ಮಾಡುವಂತದ್ದು, ಜೊತೆಗೆ ಬ್ಯಾನ್ ಮಾಡುವಂತದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಮಾನಸ. ಹೋಟೆಲ್ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಇಡ್ಲಿಯನ್ನ ನಾವು ನಾರ್ಮಲ್ ಆಗಿ ಎಲ್ಲೋದ್ರೂ ಇಡ್ಲಿಯನ್ನ ತಿಂತೀವಿ, ಆದ್ರೆ ಇಲ್ಲಿ ಇಡ್ಲಿಯಲ್ಲೇ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಇಡ್ಲಿ ತಿಂದ್ರೆ ಬಾಣಂತಿ ಗರ್ಭಿಣಿಯರಿಗೆ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಆಹಾರ ಇಲಾಖೆಯ ಇಡ್ಲಿ ಸ್ಯಾಂಪಲ್ನಲ್ಲಿ ಆಘಾತಕಾರಿ ಸತ್ಯ ಈಗ ಹೊರಬಿದ್ದಿದೆ. 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ ಸುರಕ್ಷಿತವಲ್ಲ ಅಂತ ಹೇಳಿ ವರದಿಯಲ್ಲಿ ಗೊತ್ತಾಗಿದೆ. ಇಡ್ಲಿ ತಯಾರಿಸುವಾಗ ಬಟ್ಟೆ ಬದಲು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇರೋದೇ ಇದಕ್ಕೆ ಎಫೆಕ್ಟ್. ಯಾಕಂದ್ರೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರದು ಅಂತ ಹೇಳಿ ಆಲ್ರೆಡಿ ಬ್ಯಾನ್ ಆಗಿದೆ. ಆದ್ರೂ ಕೂಡ ರಾಜ್ಯಾದ್ಯಂತ ಸುಮಾರು 251 ಸ್ವಚ್ಛತಾ ಇಲಾಖೆಯವರು ರಾಜ್ಯಾದ್ಯಂತ ಸುಮಾರು 251 ಕಡೆ ಸ್ಯಾಂಪಲ್ಗಳನ್ನು ತೆಗೆದು ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಇಡ್ಲಿ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಬಟ್ಟೆಯನ್ನ ಬಳಕೆ ಮಾಡ್ತಾರೆ. ಈಗ ದೊಡ್ಡ ದೊಡ್ಡ ಹೋಟೆಲ್ಸ್ಗಳಲ್ಲಿ ಬಟ್ಟೆ ಬಳಕೆ ಮಾಡೋದನ್ನ ನಾವು ಗಮನಿಸಿದೀವಿ. ಕೆಲವೊಂದು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲೂ ಕೂಡ ಬಟ್ಟೆಯನ್ನ ಬಳಕೆ ಮಾಡ್ತಾರೆ. ಅದು ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಆದರೆ ಈ ಒಂದು ಪ್ಲಾಸ್ಟಿಕ್ ಇದೆಯಲ್ಲ, ಈ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿ ಇಡ್ಲಿಯನ್ನ ತಯಾರು ಮಾಡೋದ್ರಿಂದಾಗಿ ಈ ಪ್ಲಾಸ್ಟಿಕ್ ಇಂದ ಅಲ್ಲಿ ತಯಾರಾಗುವಂತಹ ಇಡ್ಲಿಗೆ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ವರದಿಯಿಂದ ಗೊತ್ತಾಗಿದೆ. ಆರೋಗ್ಯ ಇಲಾಖೆ ಆಹಾರ ತಯಾರಿಕೆಯ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆಗೆ ಬ್ಯಾನ್ ಮಾಡಲಾಗಿದೆ. ಈಗ ಆಲ್ರೆಡಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರದು. ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿದ್ರು ಕೂಡ ಅದೊಂದಿಷ್ಟು ಮಾನದಂಡಗಳಿದೆ. ಅದನ್ನ ಹೊರತಾಗಿಯೂ ಕೂಡ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇಡ್ಲಿ ತಯಾರಿಸುವಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಇನ್ನ ಬಿಸಿಯಾದಾಗ ಪ್ಲಾಸ್ಟಿಕ್ ನಿಂದ PFAS ಅನ್ನುವಂಥದ್ದು ಅಂಶ ಬಿಡುಗಡೆ ಆಗುತ್ತೆ. ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಕ್ಯಾನ್ಸರ್ನ ಆತಂಕ ಹೆಚ್ಚಾಗ್ತಾ ಇದೆ. 251 ಕಡೆ ಸ್ಯಾಂಪಲ್ ಅನ್ನ ಪಡೆದುಕೊಂಡು ಈ ವರದಿ ಬಂದಿರುವಂತದ್ದು. 51 ಸ್ಯಾಂಪಲ್ಸ್ ಅಸುರಕ್ಷಿತ ವರದಿ ಬಂದಿದೆ. ಇನ್ನು ಇಡ್ಲಿಯಲ್ಲಿ ಕಾರ್ಸಿನೋಜೆನಿಕ್ ಅನ್ನುವಂತಹ ಅಂಶ ಇದೆ. ಯಾಕಂದ್ರೆ ಆ ಪ್ಲಾಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಆ ಇಡ್ಲಿ ತಯಾರಿಸ್ತಾರಲ್ಲ ಅದಕ್ಕೆ ಹೋಗುತ್ತೆ ಈ ಅಂಶ. ಅದರಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಇದನ್ನ ತಿಂದ್ರೆ ಮುಖ್ಯವಾಗಿ ಬಾಣಂತಿಯರು ಗರ್ಭಿಣಿಯರಿದಾರಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಹೋಟೆಲ್ ಸಂಘದ ಅಧ್ಯಕ್ಷ ರಾವ್ ಇದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಐಫೈ ಹೋಟೆಲ್ನಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಬಿಳಿ ಬಟ್ಟೆಯನ್ನ ಬಳಸ್ತಾರೆ. ಐಫೈ ಹೋಟೆಲ್ ಅಂತಾನೆ ಅಲ್ಲ, ಕೆಲವೊಂದು ಸಣ್ಣ ಪುಟ್ಟ ಹೋಟೆಲ್ ಕೂಡ ಬಳಕೆ ಮಾಡ್ತಾರೆ. ಆದ್ರೆ ಅದು ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಈ ಪ್ಲಾಸ್ಟಿಕ್ ಇರೋದನ್ನ ಬಳಕೆ ಮಾಡಿದ್ರೆ ಇದು ಡೈರೆಕ್ಟ್ ಆಗಿ ಆ ಇಡ್ಲಿಗೆ ಹೋಗುತ್ತೆ ಈ ಅಂಶ. ಅದನ್ನ ತಿಂದಂತವರಿಗೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ದಟ್ಟವಾಗಿ ಕಂಡು ಬರ್ತಾ ಇದೆ. ಮತ್ತಷ್ಟು ಹೋಟೆಲ್ನಲ್ಲಿ ನಾನ್ ಸ್ಟಿಕ್ ಪ್ಲೇಟ್, ಈಗ ಆಲ್ರೆಡಿ ನಾನ್ ಸ್ಟಿಕ್ ಅನ್ನ ಕೂಡ ಬಳಕೆ ಮಾಡಬಾರದು ಅನ್ನುವಂಥದ್ದು ಸಾಕಷ್ಟು ಮಂದಿ ಗೊತ್ತಿದ್ದಾರೆ. ಹಾಗಾಗಿ ಐರನ್ ಇರುವಂತದ್ದನ್ನ ಬಳಕೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ಒಂದು ನಾನ್ ಸ್ಟಿಕ್ ಬಳಕೆ ಏನಾದ್ರೂ ಮಾಡಿದ್ರೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇದೆ. ಕೆಲವು ಹೋಟೆಲ್ಗಳಲ್ಲಿ ಬಾಳೆ ಎಲೆಯನ್ನ ಕೂಡ ಯೂಸ್ ಮಾಡ್ತಾರೆ. ಇಡ್ಲಿ ಹಾಕುವಂತಹ ಸಂದರ್ಭದಲ್ಲಿ ಬಾಳೆ ಎಲೆಯನ್ನ ಯೂಸ್ ಮಾಡಿಕೊಂಡು ಇಡ್ಲಿ ಹಾಕ್ತಾರೆ. ಅದು ಕೂಡ ಆದ್ರೆ ರಸ್ತೆ ಬದಿ ಕೆಲವು ಕಡೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದು ಕ್ಯಾನ್ಸರ್ ಆಗೋದಕ್ಕೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ತಾ ಇದೆ. ಬಾಣಂತಿ ಹಾಗೂ ಗರ್ಭಿಣಿಯರಿಗೆ ಇದು ಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಆಗಿ ಸಾವಾಗುವಂತಹ ಸಂಭವ ಕೂಡ ಜಾಸ್ತಿ ಇದೆ. ಮನುಷ್ಯನ ಅಂಗಾಂಗದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಕವರ್ ಬ್ಯಾನ್ ಬಗ್ಗೆ ಆರೋಗ್ಯ ಇಲಾಖೆ ಈಗ ಆಲ್ರೆಡಿ ಕ್ರಮವನ್ನ ತೆಗೆದುಕೊಂಡಿದೆ. ಇದರ ಕುರಿತಾಗಿ ದಿನೇಶ್ ಗುಂಡೂರಾವ್, ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇಡ್ಲಿ 54 ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬಂದಿದೆ ಸರ್. ಯಾವ ರೀತಿಯಾಗಿ ಮಾಡಿದ್ದು ಸರ್? ಯಾವಾಗ ಮಾಡಿದ್ದು? ಇನ್ನೂ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ನಡೀತಾ ಇದೆ. ನಾಳೆಗೆ ಇನ್ನೂ ಪೂರ್ತಿ ಮಾಹಿತಿಗಳೆಲ್ಲ ಕೊಡ್ತೀನಿ. ನಾಳೆ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀನಿ. ಈ ವಿಚಾರ ಬೇರೆ ವಿಷಯಗಳು ಕೂಡ ಇತ್ತು. ಆದರೆ ಇದರ ಬಗ್ಗೆ ನಮ್ಮ ಗಮನಕ್ಕೆ ಬಂದಾಗ
ಎಲ್ಲ ರಾಜ್ಯಾದ್ಯಂತ ಎಲ್ಲ ಪರಿಶೀಲನೆ ಮಾಡಕ್ಕೆ ಹೇಳಿದ್ದು. ಎಲ್ಲ ಕಡೆ ಪರೀಕ್ಷೆ ಮಾಡಿ ಈಗ ಸುಮಾರು 251, ಅದಕ್ಕಿಂತ ಹೆಚ್ಚಾಗಿರ್ಬೋದು ಈಗ. ಅದೇ 251 ಸ್ಯಾಂಪಲ್ಗಳಲ್ಲಿ ಪರೀಕ್ಷೆಗಳಲ್ಲಿ 52 ಅಥವಾ 54 ಅದರಲ್ಲಿ ಈ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿಕೊಂಡು ಅದನ್ನು ಉಗಿಸುವಂತ, ಅಂದ್ರೆ ಅದನ್ನ ಬೇಯಿಸುವಂತ ಕೆಲಸ ಮಾಡ್ತಾರೆ ಇಡ್ಲಿಗೆ. ಅದು ಹಿಂದೆ ಎಲ್ಲ ಬಟ್ಟೆ, ಈ ಕಾಟನ್ ಹತ್ತಿ ಬಟ್ಟೆಯಲ್ಲಿ ಮಾಡೋರು ಅಥವಾ ಬಾಳೆ ಎಲೆಯಲ್ಲಿ ಮಾಡೋರು. ಈಗ ಅದು ಬಿಟ್ಟು ಪ್ಲಾಸ್ಟಿಕ್ ಉಪಯೋಗಿಸ್ತಕ್ಕಂಥದ್ದು ಅದು ಹಾನಿಕಾರಿ. ಯಾಕಂದ್ರೆ ಪ್ಲಾಸ್ಟಿಕ್ ಆಹಾರದ ಜೊತೆ ಈ ತರ ಮಿಶ್ರಣ ಆಗಬಾರ್ದು. ಪ್ಲಾಸ್ಟಿಕ್ ಅಲ್ಲಿ ಅನೇಕ ಒಂದು ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳು ಇರುವಂತ ಒಂದು ಪದಾರ್ಥ, ಅದು ಆಹಾರ ಸೇವನೆಯಲ್ಲಿ ಬರಲೇಬಾರದು. ಅದನ್ನ ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನಮ್ಮ ಗಮನಕ್ಕೆ ಬಂದು ಎಲ್ಲ ಕ್ರಮಗಳು ತಗೊಂಡಿದ್ದೀವಿ. ಇನ್ನು ಮುಂದೆ ಕ್ರಮಗಳು ತಗೊಳ್ತೀವಿ ಮತ್ತು ಅವ್ರಿಗೆ ಎಜುಕೇಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರಿಗೆ ಅನೇಕ ಜನ ಗೊತ್ತಿಲ್ಲದೇನೆ ಸುಲಭ ಅಂತೇಳಿ ಮಾಡ್ತಾರೆ. ಆದ್ರೆ ಅದರಿಂದ ಆಗುವಂತ ಏನು ತೊಂದರೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಯಾರು ತಯಾರು ಮಾಡ್ತಾರಲ್ಲ ಇಡ್ಲಿ ತಯಾರಿಕರು, ಅವ್ರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ನಾವು ಅವ್ರನ್ನೂ ಎಜುಕೇಟ್ ಮಾಡಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಮತ್ತೆ ಇಂಥವ್ರ ಮೇಲೆಲ್ಲ ಈಗ ಫೈನ್ಗಳೆಲ್ಲ ಹಾಕಿದೀವಿ. ಮುಂದೆ ಇನ್ನೂ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಹೋಟೆಲ್ ಮಾಲೀಕರ ಜೊತೆ ಏನಾದರೂ ಸಭೆ ಮಾಡುವಂತದ್ದು, ಮಾತುಕತೆ ಮಾಡುವಂತದ್ದು, ಜೊತೆಗೆ ಬ್ಯಾನ್ ಮಾಡುವಂತದ್ದು